ನೋಡಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡಕ್ಕಿಂತ ಮುಂಚೆ ನನಗೊಂದು ಪ್ರಶ್ನೆ, ತುಂಬಾ ಆನೆಸ್ಟ್ ಆಗಿ ಆನ್ಸರ್ ಮಾಡಿ. ನಿಮ್ಮ ಮುಂದ್ಗಡೆ ಒಂದು ಫೇವರೇಟ್ ವಿಡಿಯೋ ಗೇಮ್ ಅಥವಾ ಒಂದು ನೆಟ್ಫ್ಲಿಕ್ಸ್ ಇದೆ, ಇನ್ನೊಂದ್ ಕಡೆ ಬರೀ ಬುಕ್ಸ್ ಇದಾವೆ. ಈ ಎರಡರಲ್ಲಿ ನೀವು ಒಂದನ್ನ ಚಾಯ್ಸ್ ಮಾಡ್ಬೇಕಂತಂದ್ರೆ ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಾ? ಅದೇ ತರ ನಿಮ್ಮ ಫೇವರೇಟ್ ಮೂವಿ ಮತ್ತು ಒಂದ್ ಕಡೆ ಜಿಮ್ ವರ್ಕೌಟ್, ಈ ಎರಡರಲ್ಲಿ ನೀವು ಏನ್ ಚೂಸ್ ಮಾಡ್ತೀರಾ? ನಮ್ಗೆಲ್ಲ ಗೊತ್ತು ಈ ಗೇಮ್ಸ್ ಗಿಂತ ಈ ಒಂದು ಎಜುಕೇಶನ್ ಇಂಪಾರ್ಟೆಂಟ್ ಅಂದ್ಬಿಟ್ಟು, ಈ ಒಂದು ಮೂವಿಗಿಂತ ನಮ್ಮ ಹೆಲ್ತ್ ಇಂಪಾರ್ಟೆಂಟ್ ಅಂದ್ಬಿಟ್ಟು, ಇವೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತು. ನಮ್ಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಕ್ಲೀನ್ ಆಗಿ ಗೊತ್ತಿದ್ರು ಕೂಡ ನಾವ್ಯಾಕೆ ಒಂದು ಹ್ಯಾಬಿಟ್ಸ್ ನ, ಆ ಒಂದು ಟೈಮ್ ವೇಸ್ಟ್ ಮಾಡೋ ವಿಷಯಗಳಲ್ಲೇ ಪದೇ ಪದೇ ಯೂಸ್ ಮಾಡ್ತಾ ಇರ್ತೀವಿ. ಇದು ನಿಮ್ಮ ಬ್ರೈನ್ ನಲ್ಲಿ ಇರೋ ಒಂದು ಕೆಮಿಕಲ್ ಪ್ರಾಬ್ಲಮ್. ನಿಮ್ಮ ಬ್ರೈನ್ ಒಳಗಡೆ ಒಂದು ಸಿಸ್ಟಮ್ ಫೇಲ್ಯೂರ್, ಅದೇ ಡೋಪಮೈನ್. ಫ್ರೆಂಡ್ಸ್, ನಿಜ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಬ್ರೈನ್ ಈಗ ಹೈಜಾಕ್ ಆಗಿದೆ. ಸೊ ಇವತ್ತು ನಾನೇ ನಿಮ್ಗೆ ಈ ಒಂದು ಟ್ರ್ಯಾಪ್ ನಿಂದ ಹೊರಗಡೆ ಬಂದು ರಿಯಲ್ ಆಗಿ ಸಕ್ಸಸ್ ನೋಡೋದು ಹೇಗೆ, ನಿಮ್ಮ ಬ್ರೈನ್ ನ ರೀಸೆಟ್ ಮಾಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಡಿಕೋಡ್ ಮಾಡೋಣ. ಸೊ ವಿಡಿಯೋನ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ. ಸೊ ಯಾರು ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ ವರ್ಗು ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡಿಕೋಡಿಂಗ್ ಸಕ್ಸಸ್. ಫ್ರೆಂಡ್ಸ್, ಈ ತರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮ್ಮ ಒಂದು ತರಕ್ಕೆ ಒಂದು ಲೈಕ್ ಮಾಡಿ, ಅದೇ ತರ ಚಾನಲ್ಗೆ ಹೊಸಬರಾದ್ರು ನೋಡ್ತಾ ಇದ್ರೆ ಈಗ ತಾನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆನ್ ಅಲ್ಲಿ ಇಟ್ಕೊಳ್ಳಿ. ಇನ್ನ ಬನ್ನಿ ಒಂದ್ ಸೆಕೆಂಡ್ ಲೇಟ್ ಮಾಡಿದ ವಿಡಿಯೋನ ಶುರು ಮಾಡಾಕೋಣ. ಚಾಪ್ಟರ್ ನಂಬರ್ 1, ದ ಇನ್ವಿಸಿಬಲ್ ಎನಿಮಿ. ಸೊ ನೋಡಿ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನಾವು ಈ ವಿಷಯನ ಅರ್ಥ ಮಾಡ್ಕೊಳ್ಳೋಣ. ಒಂದು ಡೋಪಮೈನ್ ಅಂದ್ರೆ ನಮ್ಮಲ್ಲಿ ತುಂಬಾ ಜನಕ್ಕೆ ಗೊತ್ತೇ ಇರುತ್ತೆ. ಇದನ್ನ ನಾರ್ಮಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಗುಡ್ ಫೀಲಿಂಗ್ ಕೆಮಿಕಲ್ ಅಥವಾ ಪ್ಲೆಜರ್ ಮಾಲಿಕ್ಯೂಲ್ ಅಂತ ಕರೀತಾರೆ. ನೀವು ಯಾವ್ದೋ ಒಂದು ಟಾರ್ಗೆಟ್ ಗೆ ರೀಚ್ ಆದಾಗ, ಅಥವಾ ಎಕ್ಸಾಮ್ಸ್ ಪಾಸ್ ಆದಾಗ, ಅಥವಾ ಇಷ್ಟಪಟ್ಟಿದ್ದಿನ ತಿಂದಾಗ ನಿಮ್ಗೆ ಒಂಥರ ಖುಷಿ ಆಗುತ್ತಲ್ವಾ, ಅದಕ್ಕೆ ಕಾರಣ ಈ ಒಂದು ಡೋಪಮೈನ್. ಇದು ಆಕ್ಚುಲಿ ಕೆಟ್ಟದ್ದೇನಲ್ಲ ಫ್ರೆಂಡ್ಸ್, ನಮ್ಮ ಬ್ರೈನ್ ಡಿಸೈನ್ ಆಗಿರೋದೇ ಹೀಗೆ. ನಾವು ಏನಾದ್ರೂ ಒಳ್ಳೆ ಕೆಲಸ ಮಾಡ್ತಿದ್ರೆ ನಮ್ಮ ಬ್ರೈನ್ ಒಂಥರ ಹೇಳ್ಬೇಕಪ್ಪ ಅಂತಂದ್ರೆ ಈ ಒಂದು ರಿವಾರ್ಡ್ ಸಿಸ್ಟಮ್ ಗಳಿಗೆ ಕನೆಕ್ಟ್ ಆಗಿದೆ. ಬಟ್ ಈಗಿನ ಕಾಲದಲ್ಲಿ ಪ್ರಾಬ್ಲಮ್ ಏನೋ ಗೊತ್ತಾ, ನಮ್ಮ ಸೊಸೈಟಿ ಮತ್ತು ನಮ್ಮ ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತಂದ್ರೆ ನಮ್ಗೆ ಈ ಒಂದು ಡೋಪಮೈನ್ ಸಿಗೋಕೆ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ. ಈ ಒಂದು ಕೇವಲ ನಿಮ್ಮ ತುದಿ ಬೆರಳಿನಲ್ಲಿ ಸಿಗ್ತಾ ಇದೆ. ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತೀರಾ, ಡೋಪಮೈನ್ ಹಿಟ್. ಒಂದು ಮೆಸೇಜ್ ನೋಟಿಫಿಕೇಶನ್ ಬಂತ, ಇನ್ನೊಂದು ಡೋಪಮೈನ್ ಹಿಟ್. ಸ್ವಿಗ್ಗಿಯಲ್ಲಿ ಫುಡ್ ಆರ್ಡರ್ ಮಾಡಿದ್ರ, ಇನ್ಸ್ಟೆಂಟ್ ಪ್ಲೆಜರ್. ಸೊ ನಾವು ಕಷ್ಟ ಪಡ್ದೇನೆ ನಮ್ಗೆ ರಿವಾರ್ಡ್ ಸಿಗ್ತಾ ಇದೆ ಅಂತಂದ್ರೆ ನಮ್ಮ ಬ್ರೈನ್ ಮತ್ತೆ ಯಾಕೆ ಕಷ್ಟ ಪಡ್ಬೇಕು ಹೇಳಿ? ಅದಕ್ಕೆ ನಿಮ್ಮ ಬ್ರೈನ್ ಗೆ ಓದ್ಬೇಕು ಅಂತಂದ್ರೆ ಬೋರ್ ಆಗುತ್ತೆ, ಬಿಸ್ನೆಸ್ ಮಾಡ್ಬೇಕಂದ್ರೆ ಕಷ್ಟ ಅನ್ಸುತ್ತೆ, ಜಿಮ್ ಹೋಗ್ಬೇಕಂದ್ರೆ ಹಿಂಸೆ ಅನ್ಸುತ್ತೆ. ಯಾಕೆಂತಂದ್ರೆ ಅಲ್ಲಿ ಇನ್ಸ್ಟೆಂಟ್ ರಿವಾರ್ಡ್ ಇಲ್ಲ, ಅಲ್ಲಿ ರಿಸಲ್ಟ್ ಸಿಗೋದೇ ಲೇಟ್ ಆಗಿರುತ್ತೆ. ಆದ್ರೆ ಫೋನ್ ನಲ್ಲಿ ನೀವು ಕೇವಲ ಸ್ವಲ್ಪ ಹೊತ್ತು ರೀಲ್ಸ್ ನ ಸ್ಕ್ರೋಲ್ ಮಾಡಿದ್ರೆ ಸಾಕು, ನಿಮ್ಮ ಡೋಪಮೈನ್ ಓವರ್ಲೋಡೆಡ್ ಆಗುತ್ತೆ. ಚಾಪ್ಟರ್ ನಂಬರ್ 2, ದ ಟೋರಿಲಿನ್ಸ್ ಟ್ರ್ಯಾಪ್. ಫ್ರೆಂಡ್ಸ್, ಈ ಒಂದು ಇನ್ನೊಂದು ವಿಷಯ ತುಂಬಾ ಡೇಂಜರಸ್. ಸರಿಯಾಗಿ ಕೇಳ್ಕೊಳ್ಳಿ. ಆಥರ್ ಥಾಯ್ಬರ್ಟ್ ಅವರು ಬುಕ್ ನಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ. ಇದನ್ನ ಡೋಪಮೈನ್ ಟಾಲರೆನ್ಸ್ ಅಂತ ಕರೀತಾರೆ. ಉದಾಹರಣೆಗೆ, ಒಬ್ಬ ಕುಡುಕನಿಗೆ ಸ್ಟಾರ್ಟಿಂಗ್ ನಲ್ಲಿ ಒಂದು ಪಿಗ್ ಸಾಕು ಫುಲ್ ನಶೆ ಹೇರೋಕೆ. ಆದ್ರೆ ದಿನ ಕಳಿತಾ ಕಳಿತಾ ಅವನಿಗೆ ಸೇಮ್ ಕಿಕ್ ಬೇಕು ಅಂತಂದ್ರೆ ಅವನು ಬಾಟಲ್ ಗಡ್ಲೆ ಕುಡಿಬೇಕಾಗುತ್ತೆ. ಸೊ ಅದೇ ತರ ನಮಗೂ ಆಗಿದೆ. ನೆನಪು ಮಾಡ್ಕೊಳ್ಳಿ, ಒಂದು ಹಳೆ ಕಾಲದಲ್ಲಿ ಬರೀ 10 ನಿಮಿಷ ಫೋನ್ ನೋಡಿದ್ರೆ ಸಾಕಪ್ಪ ಅಂತ ಅನ್ಸುತ್ತೆ. ಆದ್ರೆ ಇವತ್ತು ಗಂಟೆಗಳ ಗಟ್ಲೆ ಶಾರ್ಟ್ಸ್ ಮತ್ತೆ ರೀಲ್ಸ್ ನೋಡ್ತೀವಿ. ಅಂದ್ರೂ ನಮ್ಮ ಮನಸ್ಸು ತೃಪ್ತಿನೇ ಆಗಲ್ಲ. ನನಗೆ ಇನ್ನೂ ಬೇಕು ಅಂದ್ಬಿಟ್ಟು ನಿಮ್ಮ ಮೈಂಡ್ ಡಿಮ್ಯಾಂಡ್ ಮಾಡ್ತಾನೆ ಇರುತ್ತೆ. ಇದನ್ನೇ ಅಡಿಕ್ಷನ್ ಲೂಪ್ ಅಂತಾರೆ. ನೀವು ಫೋನ್ ಏನೋ ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಆ ಒಂದು ಸೋಷಿಯಲ್ ಮೀಡಿಯಾ ಕಂಪ್ನಿಗಳು ನಿಮ್ನ ಯೂಸ್ ಮಾಡ್ಕೊಳ್ತಾ ಇದೆ. ಅವ್ರಿಗೆ ಬೇಕಾಗಿರೋದು ಕೇವಲ ಇಷ್ಟ, ನಿಮ್ಮ ಟೈಮ್ ಮತ್ತು ನಿಮ್ಮ ಅಟೆನ್ಷನ್. ಯಾಕೆ ಅಂತಂದ್ರೆ ನಿಮ್ಮ ಟೈಮೇ ಅವ್ರಿಗೆ ಒಂದು ಮನಿ, ಆದ್ರೆ ನಿಮ್ಗೆ ಅದು ಬರೀ ಲಾಸ್. ನಿಮ್ಮ ಲೈಫ್ ನಲ್ಲಿ ನೀವು ಒಂದು ಕೇವಲ ಕನ್ಸ್ಯೂಮರ್ ಆಗಿ ಉಳಿದ್ಬಿಡ್ತಿರೋ ಹೊತ್ತು ಯಾವತ್ತು ಕ್ರಿಯೇಟರ್ ಅಥವಾ ಓನರ್ ಆಗಕ್ಕೆ ಸಾಧ್ಯ ಇಲ್ಲ. ಥಿಂಕ್ ಅಬೌಟ್ ಇಟ್. ಆರ್ ಯು ಬಿಲ್ಡಿಂಗ್ ಯುವರ್ ಲೈಫ್ ರೆಪ್ರೆಸೆಂಟ್ ಬಿಲ್ಡಿಂಗ್ ಸಮ್ ಒನ್ ಎಲ್ಸ್ ಬ್ಯಾಂಕ್ ಬ್ಯಾಲೆನ್ಸ್? ನೀವು ನಿಮ್ಮ ಲೈಫ್ ನ ಕಟ್ಕೊಳ್ತಾ ಇದ್ದೀರಾ ಅಥವಾ ಬೇರೆಯವರ ಲೈಫ್ ನ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಿಸಕ್ ಹೋಗ್ತಾ ಇದ್ದೀರಾ? ಫ್ರೆಂಡ್ಸ್, ಒಂದು ನಿಮಿಷ, ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನೀವು ನಿಜವಾಗ್ಲೂ ಈ ಒಂದು ಮೆಂಟಲಿ ಸರ್ವೈವಲ್ ಇಂದ, ಈ ಒಂದು ಮ್ಯಾಟ್ರಿಕ್ಸ್ ಇಂದ ಹೊರಗಡೆ ಬಂದು ಲೈಫ್ ನಲ್ಲಿ ಗೆಲ್ಬೇಕು ಅನ್ನೋ ಛಲ ಇದ್ರೆ ಈಗಲೇ ಈ ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಐ ಆಮ್ ರೆಡಿ ಟು ಚೇಂಜ್ ಅಂತ ಕಮೆಂಟ್ ಮಾಡಿ. ಸುಮ್ನೆ ವಿಡಿಯೋ ನೋಡೋದು ಬೇಡ. ಸೊ ಇವತ್ತಿಂದಾನೆ ಆಕ್ಷನ್ ಆಗಿ ತಗೊಳ್ಳಿ. ಡೂ ಇಟ್ ರೈಟ್ ನೌ. ಚಾಪ್ಟರ್ ನಂಬರ್ 3, ದ ಸೊಲ್ಯೂಷನ್, ಡೋಪಮೈನ್ ಡಿಟಾಕ್ಸ್. ಸೊ ಇದಕ್ಕೆ ಸೊಲ್ಯೂಷನ್ ಏನಂತ ಕೇಳ್ಬೋದು. ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ? ಅದೇ ಈ ಡೋಪಮೈನ್ ಡಿಟಾಕ್ಸ್. ಇದರ ಅರ್ಥ ನೀವು ಸನ್ಯಾಸಿ ಹಾಗೆ ಹಿಮಾಲಯ ಪರ್ವತಕ್ಕೆ ಹೋಗ್ಬೇಕಂತಲ್ಲ. ಇದರ ಅರ್ಥ ನಿಮ್ಮ ಬ್ರೈನ್ ರಿಸೆಟ್ ಮಾಡೋದು. ಹೇಗೆ ಕಂಪ್ಯೂಟರ್ ಹ್ಯಾಂಗ್ ಆದಾಗ ನಾವು ರಿಸೆಟ್ ಮಾಡ್ತೀವೋ ಅದೇ ತರ ನಿಮ್ಮ ಬ್ರೈನ್ ರಿಸೆಟ್ ಮಾಡ್ಬೇಕು. ಇದನ್ನ ಮಾಡೋಕೆ ಇಲ್ಲಿದೆ ಆಕ್ಷನ್ ಪ್ಲಾನ್ಸ್. ಫಸ್ಟ್ ಆಫ್ ಆಲ್, ಐಡೆಂಟಿಫೈ ಯುವರ್ ಟ್ರಿಗರ್ಸ್. ನಿಮ್ಗೆ ಯಾವ್ದು ಜಾಸ್ತಿ ಅಡಿಕ್ಷನ್ ಇದೆ ಅಂತ ಒಂದು ಬುಕ್ ನಲ್ಲಿ ಬರ್ಕೊಳ್ಳಿ. ಅದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಿಡಿಯೋ ಗೇಮ್ಸ್ ಆಗಿರ್ಬೋದು, ಅಥವಾ ಜಂಕ್ ಫುಡ್ ಆಗಿರ್ಬೋದು. ಇದನ್ನ ನೀವು ಕಂಪ್ಲೀಟ್ ಆಗಿ ನಿಲ್ಸೋಕೆ ಆಗಲ್ಲ ಅಂತಂದ್ರೆ ಅಟ್ಲೀಸ್ಟ್ ಕಡಿಮೆ ಆದ್ರೂ ಮಾಡ್ಬೇಕು. ಇದನ್ನೇ ಡೋಪಮೈನ್ ಫಾಸ್ಟಿಂಗ್ ಅಂತಾರೆ. ವಾರದಲ್ಲಿ ಒಂದು ದಿನ ಅಥವಾ ದಿನದಲ್ಲಿ ಕೇವಲ ಗಂಟೆಗಳು ಯಾವುದೇ ಹೈ ಸ್ಟಿಮ್ಯುಲೇಷನ್ ಆಕ್ಟಿವಿಟಿನ ಮಾಡಬಾರದು. ನಿಮ್ಮ ಫೋನ್ ನ ಮುಟ್ಟಬಾರದು, ಟಿವಿ ನೋಡಬಾರದು, ಮ್ಯೂಸಿಕ್ ಕೂಡ ಕೇಳಬಾರದು. ನಿಮ್ಗೆ ಯಾಕೆ ಅನಿಸ್ತಾ ಇರಬಹುದು, ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಅಂತ? ಅಲ್ಲಿಗೆ ಬರ್ತಾ ಇದ್ದೀನಿ. ಚಾಪ್ಟರ್ ನಂಬರ್ 4, ದ ಪವರ್ ಆಫ್ ಬೋರ್ಡಮ್. ಫ್ರೆಂಡ್ಸ್, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆದ ಸ್ಟೆಪ್ ಇದೆ, ಅದೇ ಬೋರ್ಡಮ್. ನಮ್ಗೆಲ್ಲ ಬೋರ್ ವಿಷಯ ಅಂತಂದ್ರೆ ತುಂಬಾ ಬೋರ್ ಹೊಡೆಯುತ್ತೆ. ಖಾಲಿ ಕುತ್ಕೊಳ್ಳಕ್ಕೆ ಭಯ. ಒಂದು 5-10 ನಿಮಿಷ ಬಸ್ಗೆ ವೇಟ್ ಮಾಡಿದ್ರೆ ಸಾಕು ನಿಮ್ಮ ಫೋನ್ ಆಚೆ ಬರುತ್ತೆ. ಆದ್ರೆ ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ, ಈ ಬೋರ್ಡಮ್ ಇಸ್ ನಾಟ್ ಬ್ಯಾಡ್. ನಿಜವಾದ ಕ್ರಿಯೇಟಿವಿಟಿ ಐಡಿಯಾ ಬರೋದೆ ನೀವು ಬೋರ್ ಆಗಿದ್ದಾಗ. ಈ ಪ್ರಪಂಚದ ಅತಿ ದೊಡ್ಡ ದೊಡ್ಡ ಸೈಂಟಿಸ್ಟ್, ಬಿಸ್ನೆಸ್ ಮ್ಯಾನ್ಸ್ ಇವರೆಲ್ಲಾನು ನಮ್ ತರ ರೀಲ್ಸ್ ನೋಡ್ಕೊಂಡು ಸ್ಕ್ರೋಲ್ ಮಾಡ್ಕೊಂಡು ಕುತ್ಕೊಂಡಿರಲ್ಲ. ಅವರು ಒಗ್ಗಂಟಾಗಿ ಶಾಂತವಾಗಿ ಕೂತು ಯೋಚನೆ ಮಾಡ್ತಾ ಇರ್ತಾರೆ. ಸೊ ನೀವು ಕೂಡ ನಾಳೆ ಒಂದು ಚಾಲೆಂಜ್ ನ ತಗೊಳ್ಳಿ. ದಿನದಲ್ಲೇ ಜಸ್ಟ್ 15 ನಿಮಿಷ ಸ್ನಾನ ಆದ್ಮೇಲೆ ಅಥವಾ ಊಟ ಆದ್ಮೇಲೆ ನೀವು ಏನು ಮಾಡಕ್ ಹೋಗ್ಬೇಡಿ. ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಒಂದು ಗೋಡೆ ನೋಡ್ಕೊಂಡು ಕುತ್ಕೊಳ್ಳಿ ಅಥವಾ ಒಂದು ನೇಚರ್ ನೋಡ್ಕೊಂಡು ಕುತ್ಕೊಳ್ಳಿ. ಆಗ ತುಂಬಾ ಅಬ್ಸರ್ವ್ ಆಗಿ ಯೋಚನೆ ಮಾಡಿ ನಿಮ್ಮ ಒಂದು ಬ್ರೈನ್ ನಲ್ಲಿ ಏನೇನ್ ಆಲೋಚನೆಗಳು ಬರ್ತಾ ಇದೆ. ಅಂಡ್ ಈ ವಿಷಯನ ಮೊದಲೇ ಹೇಳ್ಬಿಡ್ತೀನಿ,
ನಿಮ್ಗೆ ಸ್ಟಾರ್ಟಿಂಗ್ ನಲ್ಲಿ ಹುಚ್ಚಿಡ್ದಂಗೆ ಅನ್ಸುತ್ತೆ, ನಿಮ್ಮ ಬ್ರೈನ್ ಟಾರ್ಚರ್ ಕೊಡುತ್ತೆ, ಪ್ಲೀಸ್ ಫೋನ್ ಕೊಡು, ಪ್ಲೀಸ್ ಚೆಕ್ ಮಾಡು, ಅದನ್ನ ಚೆಕ್ ಮಾಡು, ಇದನ್ನ ಚೆಕ್ ಮಾಡು ಅಂತ ಹೇಳ್ತಾ ಇರುತ್ತೆ. ಬಟ್ ಅದನ್ನ ಸಹಿಸ್ಕೊಳ್ಳಿ. ಯಾವಾಗ ನೀವು ಈ ಒಂದು ಬೋರ್ಡಮ್ ನ ಗೆಲ್ತಿರೋ ಅವಾಗ ನಿಮ್ಮ ಫೋಕಸ್ ಲೆವೆಲ್ ಆಕಾಶಕ್ಕೆ ಏರುತ್ತೆ, ನಿಮ್ಮ ಬ್ರೈನ್ ರಿಕವರಿ ಮೋಡ್ಗೆ ಹೋಗುತ್ತೆ, ಆಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ದ ಚಾಪ್ಟರ್ ನಂಬರ್ 5 ದ ವ್ಯಾಲ್ಯೂ ಲೈಫ್ ಸ್ಟೈಲ್. ಸೊ ಲಾಸ್ಟ್ ಸ್ಟೆಪ್ ರಿಪ್ಲೇಸ್ಮೆಂಟ್. ಆ ಒಂದು ಚೀಪ್ ಡೊಪಮಿನ್ ಜಾಗದಲ್ಲಿ ಹೈ ವ್ಯಾಲ್ಯೂ ಡೊಪಮಿನ್ ಫಿಕ್ಸ್ ಮಾಡಿ. ನೀವು ಖಾಲಿಗೆ ಕುತ್ಕೊಳ್ಳಕ್ಕೆ ಆಗ್ತಾ ಇಲ್ವಾ, ಏನಾದ್ರೂ ಮಾಡ್ಲೇಬೇಕು. ಆದ್ರೆ ಈ ಸಲ ಈ ಇನ್ಸ್ಟಾಗ್ರಾಮ್ ನ ಸ್ಕ್ರೋಲ್ ಮಾಡೋ ಬದಲು ಒಂದು ಫೈನಾನ್ಸ್ ಬುಕ್ ನ ಓದಿ, ಈ ಒಂದು ನೆಟ್ಫ್ಲಿಕ್ಸ್ ಸೀರೀಸ್ ನ ನೋಡೋ ಬದಲು ಜಿಮ್ ಗೆ ಹೋಗಿ ಬೆವರು ಸುರಿಸಿ, ಈ ಒಂದು 24 ಗಂಟೆಯಲ್ಲಿ ಬೇರೆ ಏನೇನೋ ಮಾತಾಡೋದಲ್ಲ, ನಿಮ್ಮ ಕೆರಿಯರ್ ಗೋಸ್ಕರ ಒಂದು 10 ನಿಮಿಷ 20 ನಿಮಿಷ ಟೈಮ್ ಕೊಟ್ಟು ಅದನ್ನ ಪ್ಲಾನ್ ಮಾಡಿ ಏನಾದ್ರು ಬರೀರಿ. ಸೊ ಇದೆಲ್ಲ ಸ್ಟಾರ್ಟಿಂಗ್ ನಲ್ಲಿ ಕಷ್ಟ ಅನ್ಸುತ್ತೆ, ಬೋರ್ ಅನ್ಸುತ್ತೆ, ಯಾಕೆಂತಂದ್ರೆ ಇಲ್ಲಿ ರಿಸಲ್ಟ್ಸ್ ಲೇಟ್ ಆಗಿ ಸಿಗುತ್ತೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಪೇನ್ ಈಸ್ ಪ್ರೈಸ್ ಆಫ್ ಎಂಟ್ರಿ ಫಾರ್ ಹೈ ವ್ಯಾಲ್ಯೂ ಲೈಫ್. ಯಾವ ಕೆಲಸ ನಿಮಗೆ ಸ್ಟಾರ್ಟಿಂಗ್ ನಲ್ಲಿ ಕಷ್ಟ ಅನ್ಸುತ್ತೋ ಅದೇ ಲಾಸ್ಟ್ ನಲ್ಲಿ ನಿಮ್ಮ ರಿಯಲ್ ಹ್ಯಾಪಿನೆಸ್ ಮತ್ತು ಅದೇ ನಿಜ, ಅದೇ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ನೋಡಿ ಫ್ರೆಂಡ್ಸ್, ಕೊನೆದಾಗಿ ಹೇಳ್ತೀನಿ, ನಿಮ್ಮ ಲೈಫ್ ನಿಮ್ಮದು, ಈ ಒಂದು ಟೈಮ್ ನಿಮ್ಮದು. ನೀವು ಹೇಗೆ ಸ್ಟಿಲ್ ಸ್ಕ್ರೋಲ್ ಮಾಡ್ಕೊಂಡು ಬೇರೆಯವರು ಮಾಡಿರೋ ಕಂಟೆಂಟ್ ನೋಡ್ಕೊಂಡು ನಿಮ್ಮ ಲೈಫ್ ನ ವೇಸ್ಟ್ ಮಾಡ್ಕೊಳ್ತೀರಾ ಅಥವಾ ನಿಮ್ಮದೇ ಆದ ಒಂದು ಸಾಮ್ರಾಜ್ಯನ ಕಟ್ತೀರಾ? ಈಗ ಡಿಸಿಷನ್ ನಿಮ್ಮ ಕೈಯಲ್ಲಿದೆ. ನೆನ್ಪಿಟ್ಕೊಳ್ಳಿ, ಈ ಪ್ರಪಂಚದಲ್ಲಿ ಯಾರಿಗೆ ಫೋಕಸ್ ಇರುತ್ತೋ ಅವನೇ ರಾಜ, ಯಾರಿಗೆ ಡಿಸ್ಟ್ರಾಕ್ಷನ್ ಇರುತ್ತೋ ಅವನು ಬರೀ ಪ್ರಜೆ ಅಷ್ಟೇ. ಸೊ ಒಂದು ಮಿಸ್ಟೇಕ್ಸ್ ನ ಅರ್ಥ ಮಾಡ್ಕೊಂಡು ಲೈಫ್ ನಲ್ಲಿ ಗ್ರೋ ಆಗಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಯಾವ ತರ ಅನಿಸ್ತು? ಈ ಕಂಟೆಂಟ್ ನಿಮ್ಗೆ ವ್ಯಾಲ್ಯೂಬಲ್ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಅದೇ ತರ ರೀಲ್ಸ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಫ್ರೆಂಡ್ಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಅದೇ ತರ ಮುಖ್ಯವಾಗಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಗ್ರೋ ಟುಗೆದರ್. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕಿಂತ ಪವರ್ಫುಲ್ ಆದ ಮತ್ತು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಂದಿನ ಲೇಟ್, ಟೇಕ್ ಕೇರ್, ಥ್ಯಾಂಕ್ ಫಾರ್ ವಾಚಿಂಗ್. ದಿಸ್ ಇಸ್ ಯಶ್ವಂತ್ ಸೈನಿಂಗ್ ಆಫ್. ಬೈ ಗೈಸ್.